ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಒಟ್ಟು 13 ಜನ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದಲ್ಲಿ ನೀರವ ಮೌನ ಮನೆ ಮಾಡಿದೆ. ರಾತ್ರಿ 12:30 ಸುಮಾರು ನಾವು ಗುಡ್ಡಕ್ಕೆ ಹೋಗ್ತಿದ್ದೀವಿ, ನಮ್ಮ ದೇವಸ್ಥಾನಕ್ಕೆ ಅಂತಂದು ಹೇಳಿ ಹೋದಾಗ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕಾದ್ರೆ ಫೋನ್ ಮಾಡಿದ್ವಿ. ನಾವು ಫೋನ್ ಮಾಡಿದ್ರು ಆರಾಮಾಗಿದ್ವಿ ಅಣ್ಣ, ನಾವು ಬರ್ತಿದ್ದೀವಿ ಅಂತಂದು ಮತ್ತು ಫೋನಾಗೆ ಹೇಳಿದ ಮೇಲೆ ಮತ್ತೆ ದೇವಸ್ಥಾನದಿಂದ ಬರ್ತಾರೆ ಬಿಡು, ಆರಾಮನೆಗೆ ಬರ್ರಪ್ಪ, ಹುಷಾರಿಂದ ಬರ್ರಿ ಅಂತ ಇದ್ದು ನಾವು ಹೇಳಿದ್ವಿ ಸರು. ನಮಗೆ ಮಾಹಿತಿ ಏನೂ ಗೊತ್ತಿಲ್ಲ. ಇದು ಅದ್ರ ಮೇಲೆ ಬೆಳಗ್ಗೆ ಆದಮೇಲೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ನಮಗೆ ನ್ಯೂಸ್ ಬಂತು ಸರ್. ಅರ್ಪಿತಾ ಮಾತ್ರ ಉಳ್ಕೊಂಡಾಳೆ. 15 ದಿನದ ಹಿಂದೆ ಟಿಟಿಯನ್ನ ಖರೀದಿ ಮಾಡಿದ್ದ ಆದರ್ಶ್ ಹಾಗೂ ಕುಟುಂಬದವರು ದೇವರ ದರ್ಶನಕ್ಕೆಂದು ತೆರಳುತ್ತಿದ್ದರು. ಈ ವೇಳೆ ಅಪಘಾತ ಸಂಭವಿಸಿದ್ದು, ಕುಟುಂಬದ 13 ಜನ ಸಾವನ್ನಪ್ಪಿದ್ದಾರೆ. ಅಂಧರ ಬಾಲಕಿಯರ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸಿದ್ದ ಮಾನಸ ಕೂಡ ಈ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಹೋಗಿ ಬರ್ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಇದಕ್ಕೆ ಚಿಂಚಳಿ ಮಾಯಿಗೆ ಹೋಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಬರ್ಬೇಕಾದ್ರೆ ಈ ಥರ ಆಕ್ಸಿಡೆಂಟ್ ಆಗಿತ್ತೆ ಅಂತ ಸುದ್ದಿ ಕಳಿಸಿದ್ದಾರೆ. ಮಗ ಆದರ್ಶ್ ಅವನ ಗಾಡಿ ತಗೊಂಡಿತ್ತು, ಪೂಜೆಗೆ ಅಂತ ಹೋಗಿದ್ರು. ನಾವು ಅವ್ರ ಜೊತೆಗೆ ಹೋಗಿದ್ದೀವಿ ಗಾಡಿ ಒಳಗೆ. ನಮಗೂ ಕರ್ಕೊಂಡು ಹೋಗಿದ್ದ, ಮಾಯಂಗುಡ್ಡ ಎಲ್ಲಂಗುಡ್ಡ ತನಕನೂ ನಮಗೆ ಕರ್ಕೊಂಡು ಹೋಗಿ ಬಂದ. ನೀಟಾಗಿ ಹೋದ್ ನೀಟಾಗಿ ಬರ್ದ. ಪಾಪ ಅಷ್ಟೇ ನಾನು ಇದು ಮಾಡಲಿಲ್ಲ, ಗಾಡಿನೂ ಜ್ವರ ಹೊಡಿತಿದ್ದಿಲ್ಲ, ಅವನೇನೂ ಇಲ್ಲ. ನೀಟಾಗಿ ಹೋದ, ನೀಟಾಗಿ ಕರ್ಕೊಂಬಂದ. ನಾವು ಈಗ 1 ತಿಂಗಳಾಯ್ತು ಅವ್ನ ಗಾಡಿಯಾಗೆ ಹೋಗಿ ಬಂದಿದ್ದೀವಿ ನಾವು. ಅಂದರೆ ನೀಟಾಗಿ ಕರ್ಕೊಬಂದ. ಹೋಗಿ ನಮಗೆ ಅಂಥದ್ದೇನು ಇದಾಗಲಿಲ್ಲ. ದೇವ್ರು ಒಳ್ಳೇದು ಮಾಡ್ದ, ಅವನಿಗೂ ಒಳ್ಳೇದು ಮಾಡಲಿ ದೇವರು ಅಂತ ನಾವು ಚೆನ್ನಾಗಿ ಕರ್ಕೊಂಬಂದೆ ಕಣ. ಆದರ್ಶ ನಿನ್ನ ಗಾಡಿ ಯಾರು ಹೊಡಿಯಲ್ಲ ಕಣ ಅಂತ ನಾವು ಮಾತಾಡ್ಕೊಂತಾನೆ ಬಂದ್ವಿ ಅವನ ಜೊತೆಗೆ. ಕಣಕ್ಕ ಮತ್ತು ಹಿಂಗೆ ಹೊಡೆದ್ರೆ ಸೈ, ನಾನೀಗ ಭಾಳ ವರ್ಷ ಆಯ್ತು ಹೊಡಿಯಕತ್ತು ಗಾಡಿ, ನೀನು ಇದೇ ಫಸ್ಟ್ ಬಂದಿ ಅಂದ. ಕಣ ಆದರ್ಶ, ನಾನು ನಿನ್ನ ಜೊತೆಗೆ ಇದೇ ಫಸ್ಟ್ ನಾನು ಬಂದಿರೋದು ಅಂತಂದೆ. ಅವನಿಗೆ ಬೇಕು ಅಂತ ನಾವು ಗಾಡಿ ಅವನದೇ ಮಾತಾಡಿ ತಗೊಂಡಿದ್ದೀವಿ ನಾವು. ನೀನೇ ಬೇಕು ಆದರ್ಶ, ನಮ್ಮೂರು ಹುಡುಗ ನೀನೇ ಬೇಕು ಬಾ ಅಂತ ನಾವು ಕರ್ಕೊಂಡೋಗಿದ್ದೀವಿ. 1 ತಿಂಗಳು ಆತಿ ಕರೆಕ್ಟಾಗಿ ನಾವು ಹೋಗಿ ಬಂತು. ಅಂದರೆ ಬಾಡಿಗೆ ಗಾಡಿ ಹೊಡಿತಿದ್ದ, ಈಗ ಸ್ವಂತ ಗಾಡಿ ತಗೊಂಡು ದುಡಿಮೆ ಮಾಡ್ತಿದ್ದ ಅವ್ನು ಚೆನ್ನಾಗಿ ಮಾತ್ರ. ಆದ್ರೆ ಇಂತೆ ಅನ್ಯಾಯ ಆಗ್ಬಾರ್ದು ಅವ್ರ ಮನೆ ಮತ್ತು ಕುಟುಂಬಕ್ಕೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಇಂಥದ್ದು. ಹೋಗಿ ಮೊಮ್ಮಗಳಿಗೂ ಕರ್ಕೊಂಬಂದು ದೇವ್ರ ದೇವಸ್ಥಾನಕ್ಕೆ ಹೋಗಿದ್ರಪ್ಪ. ಇಬ್ಬರು ಕಳ್ಕೊಂಡಿದ್ದೀವಿ, ಮಗಳು ಮೊಮ್ಮಗಳು ಇಬ್ಬರು ಹೋಗ್ಬಿಟ್ರು. ಈಗ ಒಂದು 6 ತಿಂಗಳಾಗಿತ್ತು. IAS ಕೋಚಿಂಗ್ ತಗೊಳಕ್ಕೆ ಹಿಡಿದವಳು. 3 ವರ್ಷ ಆಯ್ತು ಅವಳದು. ಎಲ್ಲ ಬೆಂಗಳೂರಲ್ಲೇ ಮಾಡಿದ್ದು. SLC ಶಿವಮೊಗ್ಗ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಓದಿದ್ಲು, ಗೋಪಾಳದಲ್ಲಿ. SLC ಮುಗಿಸಿ PUCಗೆಲ್ಲ ಬೆಂಗಳೂರಿಗೆ ಹೋಗಿದ್ದವಳು. ಬೆಂಗಳೂರಲ್ಲಿ ಓದ್ತಾ ಇದ್ಲು. ಫುಟ್ಬಾಲ್ ಟೀಮ್, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ನು ಆಗಿದ್ಲು ಅವಳು. ಫಸ್ಟ್ ಪ್ಲೇಸು ಬಂದಿತ್ತು ಅವಳದು. IAS ಮಾಡಬೇಕು ಅಂತ ಕನಸಿತ್ತು ಅವಳದು. ಕೋಚಿಂಗ್ ಸಹ ತಗೊಂತಾ ಇದ್ಲು. ಇನ್ನೇನು ನಿನ್ನೆ ರಾತ್ರಿ ಹಾವೇರಿ ಮತ್ತು ಬ್ಯಾಡಗಿ ಮಧ್ಯೆ ಆಕ್ಸಿಡೆಂಟ್ ಆಗಿದೆಯಲ್ಲ, ಒಟ್ಟು 17 ಜನ ಹೋಗಿದ್ರು ಯಲ್ಲಮ್ಮಗುಡ್ಡ ಮತ್ತು ಸೌದತ್ತಿಗೆ ಅಂತ ಹೇಳಿ. ಅಲ್ಲಿಂದ ಹೋಗಿ ಬರಬೇಕಾದ್ರೆ ನಿನ್ನೆ ಬೆಳಗಿನ ಜಾವ 4:30-5 ಗಂಟೆಗೆ ಆಗಿದೆ. ಇವತ್ತು ಬೆಳಗಿನ ಜಾವ ಆಗಿದೆ. ಇವತ್ತು ಬೆಳಗಿನ ಜಾವ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಆಗಿದೆ. ಆಗಿರೋದ್ರಲ್ಲಿ ಎಲ್ಲರೂ ಕಡು ಬಡಿದವ್ರೆ, ತುಂಬ ನಿರ್ಗತಿಕರು. ಅಂದರೆ ಎಲ್ಲ ಕೂಲಿನಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊತಾರೆ ಇರೋದು. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ ಮಾನಸ ಅನ್ನೋ ಹುಡುಗಿ ಇಂಡಿಯನ್ ಫುಟ್ಬಾಲ್ ಟೀಮು ಕ್ಯಾಪ್ಟನ್ ಆಗಿದ್ದರು. ಮತ್ತು ಅವಳು SLCಯಿಂದ ಬಾಲಿಕೆಯರ ಕ್ರಿಕೆಟ್ ಟೀಮಲ್ಲಿ ಅವರು ಕ್ರಿಕೆಟ್ ಕೂಡ ಆಡಿದರು ಸುಮಾರು. ಹಾಗಾಗಿ ಗೌರ್ಮೆಂಟ್ನವ್ರು ಏನಾದರೂ ಸ್ವಲ್ಪ ಅವರಿಗೆ ಕ್ರಿಕೆಟ್ ಫುಟ್ಬಾಲ್ ಪ್ಲೇಯರ್ ಇದ್ದಾರಲ್ಲ, ಅವ್ರಿಗೆ ಗೌರ್ಮೆಂಟಿಂದ ಏನಾದರೂ ಸಹಾಯ ಮಾಡಬೇಕಂತೇಳಿ ನಾವು ಕೇಳ್ಕೊತಿದ್ದೀವಿ.